ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾವೀಗ ನಾನು ನಸನಲ್ಲಿ ಬಂದಿಪ್ಪ ಅಂತೇಳಿ APMC ಬಂದಿವ್ರಿ ನಾವು. ಆಕೆ ಸ್ವಲ್ಪ ಎಣ್ಣೆ ಅದನ್ನ ತೊಗೊತಾಳಂತ್ರಿ. ನಾನು ಸ್ವಲ್ಪ ಮೊಸತಿಗೆ ಸ್ಪ್ರೂ ಇವು ಏನ್ರಿ ಕಲ್ಲಂಗಡಿ ಅದನ್ನೆಲ್ಲ ಕೊಟ್ರಾತ ಅಂತೇಳಿ ತೊಗೊಳಕ್ಕೆ ಬಂದೇನ್ರಿ ನಾನು. ನೋಡ್ರಿ ನಾವು ರೇಷನ್ ತೊಗೊಂಡಿವ್ರಿ. ರೇಷನ್ ತೊಗೊಂಡೀಗ ಮತ್ತೀಗ ಎಣ್ಣೆ ಮಿಲ್ಲಿಗೆ ಹೊಂಟೀವಿ ನೋಡ್ರಿ. ಹೋಗ ನಾವ ಹಾಗಾರ ತಗೋ ನೋಡ್ರಿ. ನಾವು ಎಣ್ಣೆ ಮಿಲ್ಲಿಗೆ ಬಂದಿರಿ. ಇಲ್ಲಿ ಎಣ್ಣೆ ಮಿಲ್ನಾಗ ಎಣ್ಣೆ ಸಸ್ತ ಸಿಗ್ತದೆ ರೀ, ಚಲೋನೂ ಇರ್ತೈತಿ. ಹಂಗಾಗಿ ಈಗ ಎಣ್ಣೆ ತೊಗೊಳಕ್ಕೆ ಬಂದಿತ್ತು ನೋಡ್ರಿ. ಇಲ್ಲಿ ನೋಡ್ರಿ ನಾವು ಎಣ್ಣೆ ತೊಗೊಂಡಿರಿ. ಎಣ್ಣೆ ತೊಗೊಂಡು ಇಲ್ಲಿ ತೆಂಗಿನಕಾಯಿ ಹೊಲ್ಸಲ್ಲಿ ಸಿಗ್ತಾವಿಲ್ಲ ರೀ, ಕೊಬ್ಬರಿ ಅದ. ಹಂಗಾಗಿ ಇಲ್ಲಿ ಮತ್ತು ಮೊಸರನ್ನ ತೆಂಗಿನಕಾಯಿ ತೊಗೊತಾಳಂತ್ರಿ. ಅದಕ್ಕೆ ಇಲ್ಲಿ ಬಂದೀವಿ ನೋಡ್ರಿ. ಮತ್ತು ನಾವು ನೋಡಿ ಈಗ ನಾವು ಫ್ರೂಟ್ ತೊಗೊಳಕ್ಕೆ ಬಂದಿರಪ್ಪ. ಇಲ್ಲಿ 3 ಡಜನ್ ಬೇಕು ರೀ. ಇವ ಹಾಂ ಇವು ಅಷ್ಟು ಹಾಂ ಅಲ್ಲಿ ನತ್ತು ನೀವು ತೊಗೊಳಕತ್ತಾಳ್ರಿ ಚಿಕ್ಕ ಹಣ್ಣು. ಎಲ್ಲಿ ಹಚ್ಚಿಲ್ರಿಪ್ಪ, ಇವರೋ ಒಬ್ರು ಹಚ್ಚಾರ್ರಿ. ಈಗ ಹೆಂಗೆ ಕಡಿಮೆ ಅದಾವೆ ಜಾಸ್ತಿ ಅದ ಇನ್ನು. ಇವಾಗ ನೋಡ್ರಿ ನಾನು ಹಣ್ಣೆಲ್ಲ ತೊಗೊಂಡು ಮನೆಗೆ ಬಂದೆ ರೀಪ್ಪ. ಟೈಮ್ ಆಗಲೇ ನೋಡ್ರಲ್ಲ 5 ಗಂಟೆ ಆತ್ರಿ. ಇವು ಕಲ್ಲಂಗಡಿ 100 ರೂಪಾಯಿಗೆ 3 ಅಂತ್ರಿ. ಆಮೇಲೆ ಬಾಳೆಹಣ್ಣು ತೊಗೊಂಡೆ, ದ್ರಾಕ್ಷಿ ಹಣ್ಣು ತೊಗೊಂಡೆ. ಇಲ್ಲಿ ಮನ್ಯಾಗ ರೋಜಾ ಇದ್ದವ್ರಿಗೆ ಒಂದಿಷ್ಟು ರೀ. ಆಮೇಲೆ ಅಲ್ಲಿ ಮೊಸತಿಗೂ ಬಾದ ಇವರು ಎಲ್ಲ ನಮಾಜಿಗೆ ಹೋಗ್ತಾರಲ್ರಿ, ಅವ್ರ ಕೈಯಾಗ ಒಂದಿಷ್ಟು ಮೊಸತಿಗೆ ಒಂದಿಷ್ಟು ಕೊಟ್ಟು ಕಳಿಸ್ತೀನಿ ರೀ. ಇಲ್ಲಿ ಎಲ್ಲ ರೋಜಾ ಇದ್ದವ್ರಿಗೆ ಹಣ್ಣು ಹೆಚ್ಕೊಂಡು ತಳಗೆ ತೊಗೊಂಡು ಹೋಗ್ತೀನಿ ರೀ. ಆಮೇಲೆ ಸ್ವಲ್ಪ ಫಿರ್ನಿ ಒಂದಿಟ್ಟು ಮಾಡ್ತೀನಿ ರೀ. ಫಿರ್ನಿ ಒಂದಿಟ್ಟು ತೊಗೊಂಡು ಹೋಗ್ತೀನಿ ರೀ. ದೀದಿ ಏನಿದೆ ಹೂವಂಗ ಐಸ್ ಕ್ರೀಮ್ ಅದ ದೀದಿ. ನನಗೂ ನಂದು ಇವತ್ತು ಹ್ಯಾಪಿ ಬರ್ತ್ಡೇ ಐತಿಲ್ಲ, ಇದ್ರೆ ಕೊಡ್ಬೇಕು. ಈಗ ನೋಡ್ರಿಪ್ಪ, ನಾನು ಇಲ್ಲಿ ಫಿರ್ನಿ ಮಾಡೋಕೆ ಇಟ್ಟೇನಿ ರೀ ಫ್ರೆಂಡ್ಸ. ನಾನು 1 ಲೀಟ್ರ್ ಹಾಲಿಂದ ಫಿರ್ನಿ ಮಾಡತ್ತೀನಿ ರೀ. ನಾನಿಲ್ಲಿ ಫಸ್ಟ್ ಹಾಲನ್ನು ಕುದಿಯೋಕೆ ಇಟ್ಟೇನಿ ರೀ. ನಾನು ಇದು 1 ಲೀಟ್ರ್ ಮಾಡೋಷ್ಟು ಡಬ್ರಿ ಸಣ್ಣ ಅದಾವೆ ರೀ, ಅದಕ್ಕಿನ್ನೂ ದೊಡ್ಡವು ಅದಾವೆ ರೀ. ಹಂಗಾಗಿ ನಾನು ಈ ಗುಂಡಿ ಒಳಗೆ ಇಟ್ಟೇನಿ ರೀ ನಾನು ಇಷ್ಟ. ಆಮೇಲೆ ನೋಡ್ರಿ ಇಲ್ಲಿ ಬೆಳಗ್ಗಿನ ನಾನು ಇಡ್ಲಿ ರವನ ಒಂದು ನೀರಲ್ಲಿ ತೊಳೆದು ಮತ್ತು ನೀರು ಹಾಕಿ ನೆನೆ ಇಟ್ಟಿದ್ದೆ ನಾನು. ಚಲೋ ನೆಂದು ಬಿಟ್ಟೈತದ. ಈಗ ಇವು ಹಾಲು ಕಾಯಿಲ್ರಿ. ಹಾಲು ಕಾದ್ಮೇಲೆ ಸಕ್ಕರೆ ಹಾಕೊಂಡ್ರಿ ಇದಕ್ಕೆ. ಓಮ ಬ್ಲ್ಯಾಕ್ ಈಗ ನಾಳೆ ಕಲರ್ ಡ್ರೆಸ್ ಐತೆ ನೀಕ 10% ಈಗ ನೋಡ್ರಿ ಹಾಕುರ್ಕ ಹಾಲು ಕುದಿಯಕ್ಕೆ ಬಂದವ್ರಿ. ಈಗ ಸಕ್ಕರೆ ಹಾಕ್ಬಿಡನ್ರಿ. ಮತ್ತು ಲಘುನ ನಾನು ಯಾಕಂದ್ರೆ ಟೈಮ್ ಅಲ್ಲಿ 5:30 ಆತ್ರಿ. ರೋಜಾ ಬಿಡೋದ್ರೊಳಗನ ಪಟ ಅಂತೇಳಿ ಮಾಡ್ಬೇಕ್ರಿ. ಈಗ ನೋಡ್ರಿ ಇಲ್ಲಿ ಈಗ ನಾನು ಸಕ್ಕರೆನ ಇದಕ್ಕೆ ಹಾಕ್ಬಿಡ್ತೀನಿ. ಸಕ್ಕರೆ ನೀವೆಷ್ಟು ಸ್ವೀಟ್ ತಿಂತೀರಲ್ರಿ ಅಷ್ಟು ನೀವು ಸಕ್ಕರೆನ ಹಾಕೋಬೋದು ರೀ. ಈಗ ಸಕ್ಕರೆ ಹಾಲು ಒಮ್ಮಕ್ಲೆ ಕುದ್ದು ಬಿಡ್ತಾವ್ರಿ. ಈಗ ನೋಡ್ರಿ ಹಾಲೆಲ್ಲ ಕುದಿಯಾಕತ್ತಾವ್ರಿ ಫ್ರೆಂಡ್ಸ. ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ, ಇದು ರವದೊಳಗಿನ ಸ್ವಲ್ಪ ನೀರು ಇದ್ವಲ್ರಿ, ಅವನ್ನೆಲ್ಲ ಪೂರ ಬಸ್ಕೊಂಡೇನಿ ರೀ ನಾನು. ಈಗ ಬಸ್ಕೊಂಡು ಈಗ ಇದನ್ನು ರವಾನ ಇದ್ರೊಳಗೆ ಕೈ ಆಡ್ಕೊತ ಹಾಕೊಂಡ್ರಿ. ಯಾಕೆ ಎಕ್ಕಿದ್ದಮ್ಮ ಹಾಕೋದು ಬೇಡ್ರಿ, ಗಂಟೆ ಆಗ್ಬಿಡ್ತೈತೆ ಅದು. ಈಗ ಕೈ ಆಡ್ಕೊತ ಹಾಕೊಂಡ್ರಿ. ಇದು ರವ ಮಮ್ಮಿ, ಇದು ಇಡ್ಲಿ ಮಾಡೋ ರವ. ಅದರಲ್ಲೇ ಫಿರ್ನಿ ಚಲೋ ಆಗದ. ಈಗ ನೋಡಿ ಫ್ರೆಂಡ್ಸ, ರವೆ ಹಾಕಿದ್ಮೇಲೆ ಇದನ್ನು ನಾನು ಕೈ ಆಡಿಗೆ ಇದನ್ನು ಕುದಿಸಾಕತ್ತೇನೆ ರೀ. ಯಾಕಂದ್ರೆ ಬಿಟ್ಟು ಕೈ ಆಡಿಬಿಟ್ಟಿಪ್ಪ ಅಂತ ಹೇಳಿದ್ರೆ ಅದು ಗಂಟೆ ಆಗ್ಬಿಡ್ತೈತೆ ರೀ. ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಒಂದು ಕುದಿ ಬರೋವರೆಗೂ ಈ ಥರ ಚಮಚ ತೊಗೊಂಡು ಕೈ ಆಡ್ಬೇಕು ರೀ. ಇದು ಈ ಥರ ಹಾಕತ್ರಿ. ಅದು ಇದೇನು ಭಾಳ ಅಷ್ಟು ಕುದಿಸೋ ಅವಶ್ಯಕತೆ ಇಲ್ಲ ರೀ. ಯಾಕಂದ್ರೆ ಬೆಳಗ್ಲಿಂತ್ರನ ರವೆ ನೆಂದು ಬಿಟ್ಟಿರ್ತೈತಲ್ರಿ. ಒಂದು ಕುದಿಸ್ಕೊಂಡ್ರೆ ಸಾಕ್ರಿ. ಆಮೇಲೆ ಈಗ ಇದು ಮಿಲ್ಕ್ ಮೇಡ ಹಾಕೊಳ್ಳೋಣ್ರಿ ಇದ್ರೊಳಗನ. ಇದು ಹಾಕಿದ್ಮೇಲೆ ನೀವು ಸಕ್ಕರೆ ಬೇಕಂದ್ರೆ ಇದು ಹಾಕೋಕ್ಕೆ ಮುಂಚೆ ಸಕ್ಕರೆ ಸ್ವಲ್ಪ ಕಡಿಮೆ ಹಾಕ್ರಿ. ಇದನ್ನು ಸ್ವಲ್ಪ ಹಾಕಿದ್ವಿ ಮತ್ತೆ ತಿರುಗಿಸ್ಬೇಕ್ರಿ. ಇದು ಹಾಕಿದ್ಮೇಲೆ ಮಂದಿಗೆ ಹಾಕತ್ರಿ. ಹೀಗೆ ಇದು ಹಾಕಿದ್ಮೇಲೆ ನೀವು ನಂಜು ನೋಡ್ಬೇಕ್ರಿ ಸ್ವಲ್ಪ. ಯಾಕಂದ್ರೆ ಸಕ್ಕರೆ ಕಡಿಮೆ ಆತಪ್ಪ ಅಂದ್ರೆ ಮತ್ತೆ ಹಾಕೋಬೋದ್ರಿ. ಮತ್ತು ಭಾಳ ಸಕ್ಕರೆ ಹಾಕಿದ್ಮೇಲೆ ಇದನ್ನು ಹಾಕಿದ್ಮೇಲೆ ಸಿಕ್ಕಟ ಸಿಹಿ ಹಾಕತ್ರಿ ಅದು. ಅದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಬೇಕ್ರಿ ಫಸ್ಟಿಗೆ ಸಕ್ಕರೆ ಹಾಲೊಳಗೆ. ಈಗ ನೋಡ್ರಿ ನಾನು ಫಿರ್ನಿಗೆ ಮತ್ತೇನು ಆ್ಯಡ್ ಮಾಡೀನಿಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಫುಡ್ ಕಲರ್ ಹಾಕಿನಿ ರೀ. ಹಸಿರಂದು ಲೈಟಾಗಿ ಕಲರ್ ಬರಲ್ಲ ಅಂತೇಳಿ. ನೋಡೋಕೆ ಮಸ್ತ್ ಕಾಣ್ತೈತೆ ರೀ. ಇದು ಬೇಕಂದ್ರೆ ನೀವು ಹಾಕ್ಬೋದಿಲ್ಲ ಅಂದ್ರೆ ಬಿಡ್ಬೋದು ರೀ. ಆದ್ರೆ ಮಸ್ತ್ ಕಾಣಿಸ್ತೈತೆ ರೀ ಇದು ನೋಡೋಕೆ. ಹಾಗಾಗಿ ಸ್ವಲ್ಪ ಹಾಕಿನಿ ರೀ ನಾನು, ಭಾಳ ಏನು ಹಾಕಿಲ್ಲ ರೀ.
ಸ್ವಲ್ಪ ಹಸಿರಂಗೆ ಕಾಣಲಿ ಅಂಥೇಳಿ ಈಗ ಕಾಣ ಹತ್ತೈತೆ ನೋಡ್ರಿ ಡಬ್ರಿ ಒಳಗೆ ಅಷ್ಟ ಹಾಕಿರೋದು ನಾನು ಹಾಕಿದನ್ನು ಚಲೋ ತಂಗಿ ಕೈ ಆಡಾಕತ್ತೀನಿ ರೀ ಈಗ ಅದೇ ಸ್ವಲ್ಪನೂ ಗಂಟಾಗಿಲ್ಲ ರೀ ಅದೇ ನೀವು ಒಂದು ಸ್ವಲ್ಪ ಹೊತ್ತು ಏನಾರು ಕೈ ಆಡೋದು ಬಿಟ್ರಪ್ಪ ಅಂತಂದರೆ ತೊಳೆದಾಗೆಲ್ಲ ಗಟ್ಟಿ ಆಗ್ಬಿಡ್ತೈತೆ ರೀ ಅದು ಆಮೇಲೆ ಗಂಟು ಆಗ್ಬಿಡ್ತೈತೆ ರೀ ಫಿರ್ನಿ ಎಲ್ಲ ಅದೇ ಇದು ಸಿಂಪಲ್ಲಾಗಿ ಮನೆಗೆ ಏನಾದರೂ ಕಾರ್ಯಕ್ರಮ ಇತ್ತಪ್ಪ ಅಂತಂದು ಹೇಳಿದ್ರೆ ಸ್ವೀಟ್ ಮಾಡೋಕೆ ಭಾಳ ಚಲೋ ನೋಡಿರಿ ಟೇಸ್ಟು ನಂಗೆ ಆಕತ್ರಿ ಮಾಡೋದು ಭಾಳ ಈಸಿ ರೀ ಸ್ವಲ್ಪ ಸಾಮಗ್ರಿಗಳು ತೊಗೊಂಡು ಮಾಡ್ಬೋದು ರೀ ಈಗ ನೋಡ್ರಿ ಇದಕ್ಕೆ ಒಂದು 2 ಹನಿ ರೀ ವೆನಿಲಾ ಎಸೆನ್ಸ್ ಹಾಕಕತ್ತೀನಿ ರೀ ಇದು ಹಾಕಿದ್ಮೇಲೆ ಅಂತೂ ಇನ್ನೂ ಟೇಸ್ಟ್ ಬರ್ತೈತೆ ರೀ ಇದು ಐಸ್ ಕ್ರೀಮ್ ಫ್ಲೇವರ್ ಬರ್ತೈತೆ ರೀ ಇದು ಹಂಗಾಗಿ ಇದನ್ನು ಹಾಕ್ಬೇಕ್ರಿ ಇಷ್ಟ ರೀ ಸಾಕು ರೀ ಇಷ್ಟು ಹಾಕಿದನ್ನು ಕೈ ಆಡಿದಪ್ಪ ಅಂತ ಹೇಳಿದ್ರೆ ಮಸ್ತ್ ಬರ್ತೈತೆ ನೋಡ್ರಪ್ಪ ಸ್ಮೆಲ್ ಅಂತೂ ಈಗ ಮಸ್ತ್ ಬರತ್ತೈತೆ ರೀ ಇದು ಅಷ್ಟು ಚಲೋ ಆಕತ್ತೆ ನೋಡ್ರಿ ಇದು ಅದು ಯಾವುದಾದ್ರೂ ಅಂಗಡಿ ಒಳಗೆ ರೇಷನ್ ಅಂಗಡಿ ಒಳಗೆ ಕೇಳಿದ್ರೆ ಕೊಡ್ತಾರೆ ವೆನಿಲಾ ಎಸೆನ್ಸ್ ಕೊಡ್ರಿ ಅಂದರೆ ಈಗ ನೋಡ್ರಿ ಫಿರ್ನಿ ಎಲ್ಲ ಕಂಪ್ಲೀಟಾಗಿ ಆತ್ರಿ ಈಗ ಇಲ್ಲೊಂದಿಷ್ಟು ಬಾದಾಮು ಆಮೇಲೆ ಗೋಡಂಬಿ ಇವು ದ್ರಾಕ್ಷಿನ ಈ ಥರ ಸಣ್ಣಗೆ ಮುರಿದಿಟ್ಟೀನಿ ರೀ ಇಲ್ಲೊಂದು ಸ್ವಲ್ಪ ತುಪ್ಪ ತೊಗೊಂಡಿನಿ ರೀ ಇವನ್ನ ಫ್ರೈ ಮಾಡಿ ಆ ಫಿರ್ನಿ ಒಳಗೆ ಹಾಕಿಬಿಡಣ ರೀ ಈಗ ನೋಡ್ರಿ ನಾನು ಎಲ್ಲ ಫ್ರೈ ಮಾಡ್ಕೊಂಬಿಟ್ಟೆ ರೀ ಇವು ನೋಡ್ರಿ ದ್ರಾಕ್ಷಿ ಎಷ್ಟು ಮಸ್ತ್ ಕಾಣ್ತಾವೆ ನೋಡ್ರಿ ತುಪ್ಪದೊಳಗೆ ಹಾಕಿದ ಮೇಲೆ ನಂತರ ಮಸ್ತ್ ಕಾಣ್ತಾವೆ ರೀ ಈಗ ಇದ್ರೊಳಗೆ ಹಾಕಿಬಿಡಣ ರೀ ಹಾಕಿ ಫುಲ್ ಕೈ ಆಡ್ಬಿಡಣ ರೀ ನೋಡಿರಿ ಈ ಹದಕ್ಕೆ ಬಂತು ನೋಡಿರಿ ನಮ್ಮದು ಫಿರ್ನಿ ಇಷ್ಟೇ ಇರ್ಬೇಕು ರೀ ಅದು ಭಾಳ ಗಟ್ಟಿ ಇರಬಾರ್ದು ರೀ ಭಾಳ ತಿಳಿವೂ ಇರಬಾರ್ದು ರೀ ಹಿಂಗೆ ಇರ್ಬೇಕು ನೋಡಿರಿ ಸ್ವಲ್ಪ ತಿಳಿದಿರ್ಬೇಕಾದ್ರೆ ಸ್ವಲ್ಪ ತಿಳಿದು ಇರ್ಬೇಕು ಭಾಳ ತಿಳಿದಿರ್ಬಾರ್ದು ರೀ ಅಂದ್ರೆ ಅದು ಆರ್ದಂಗೆ ಅದು ಮಂದಕೊಂತ ಬರ್ತದೆ ಮತ್ತೆ ಹೌದ್ರಿ ಈಗ ಒಂದು ಕಲ್ಲಂಗಡಿ ಹಚ್ತೀರಾ ನೀವು ಕಲ್ಲಂಗಡಿ ಬಾಳೆಹಣ್ಣು ಎಲ್ಲಾನ ಏನಾತ್ರಿ ಕಲ್ಲಂಗಡಿ ನೋಡಿಲ್ಲ ಈ ಪರಿ ಹಣ್ಣು ಐತಿದೆ ಇದನ್ನ ತಿನ್ನೋರು ಹೆಂಗೆ ತಿನ್ಬೇಕು ಈ ಪರಿ ಹಣ್ಣು ಅದು ಆಗೈತೆ ಇಲ್ರಿ ಇನ್ನೂ ಆಗಿಲ್ಲ ಹಣ್ಣು ಅವ್ರು ಚಲೋ ಐತಿ ತೊಗೊಂಡು ಹೋಗ್ರಿ ಅಂತೇಳಿ ನೋಡ್ಕೊಟ್ರು ನೋಡಿ ನಮ್ಗಾರ ಏನು ಗೊತ್ತಾಗತ್ತದ ವ್ಯಾಪಾರ ಅಂತೇಳಿ ಏನು ಬೇಕಾದ ಹೇಳ್ಕೊಟ್ಬಿಡ್ತಾರೆ ಇದು ನಾವು ತಿನ್ನಕಂತ ನಡೀತೈತೆ ರೋಜಾದ ಇರ್ತಾರಲ್ಲ ಅಂಕ ಇನ್ನೊಂದು ಐತೆ ನೋಡ್ರಪ್ಪ ಅದನ್ನ ಹೆಚ್ಚು ನೋಡ್ರಿ ಈಗ ನೋಡ್ರಿ ಟೈಮ್ 6:30 ಆತ್ರಿ ಈಗ ದೇವ್ರ ಮುಂದೆ ಚಿರಾಕ್ ಹಚ್ಚಿದೆ ರೀ ಈಗ ಹಣ್ಣು ಒಂದು ತೊಗೊಂಡು ನಮ್ಮ ಆಪರ ಮನೆಗೆ ಹೋಗೋಣ್ರಿ ಆಲ್ ಈಸ್ ವೆಲ್ ನೋಡ್ರಿ ಈಗ ಫೈನಲಿ ನಾನು ಕಲ್ಲಂಗಡಿ ಬಾಳೆಹಣ್ಣೆಲ್ಲ ಕಟ್ ಮಾಡಿದ್ದಾರೆ ರೀ ಸುಮ್ಮನೆ ಈಗ ನೀ ಪರಾತ ಇಟ್ಕೊಂಡಿ ಇವೇನು ಖಜೂರು ಬಾಳೆಹಣ್ಣು ಕಲ್ಲಂಗಡಿ ಇದೇನು ಫಿರ್ನಿ ಏನು ತಗೋ ನಡ್ರಿ ಫಟಾಫಟ್ ಅಂತ ಹೋಗೋಣ ಈಗ ಹಿರಮ್ಮ ನಡಿ ತಳಗೆ ನಡಿ ಹಿರಮ್ಮ ಗುಡ್ಡ ಬರ್ರಿ ಈಗ ಫಟಾಫಟ ತೊಳಗೆ ಹೋಗೋಣ ರೋಜಾ ಇಫ್ತಾರಿ ಮಾಡೋಣ ನಾನು ರೋಜಾ ಇಲ್ರಿ ಯಾರು ರೋಜಾದಾರಲ್ಲ ಅವರೆಲ್ಲ ಇಫ್ತಾರಿ ಮಾಡ್ತಾರೆ ಹೋಗೋಣ ತಳಗೆ ಈಗ ಹಾಕಿ ಹೋಗ್ಲಿ ಬಿಡಿ बिस्मिल्लाह वाला बरकतिल्लाही बोलना मां ये बोलना मत नहीं करना काम ये लगा बोला ಏನ್ ಹೆಂಗಾಯ್ತು ಮಿಟ್ಟ ಚಲೋ ಆಗೈತೆ ನಜ್ಮಾ ತಿನ್ನ ನೀನು ಕೊಟ್ಟರ್ಲೆಕ್ಕ ಮಾತಾಡೈತಿ ತುಗೆ ಹೆಂಗಾಯ್ತು ಚಲೋ ಆಗೈತೆ ಫಿರ್ನಿ ರೀಪ್ಪ ಹೌದಾ ಸಕ್ಸಸ್ ಆಗೈತೆ ನೋಡಪ್ಪ ಹೆಂಗ್ ಮಾಡ್ತಾರ ಇದನ್ನ ಮಿಲ್ಕ್ ಮಾಡಾಕೇನೆ ಹಾ ಕೋವಾ ಹಾಕಿ ಅದಾವ್ರಿ ಎಲ್ಲವೂ ಕೂಡ ಹಾಕಿನ ತಿಂದ ನೋಡು ಇರಮ್ಮ ಅಮ್ಮ ಕೆಮ್ಮ ಮಿಟ್ಟ ತುಪ್ಪಿಗೆನೆ
ಇರಮ್ಮ ಕೆವ್ವಮ್ಮ ಡಿಸ್ಟರ್ಬೆನ್ಸ್ ಮಾಡ್ಬೇಡ್ರಿ ಡಿಸ್ಟರ್ಬ್ ಆಗತ್ತೆ ನೋಡಲ್ಲ ಪಾಪ ಕೆವ್ವ ಮಿಟ್ಟ ಅಚ್ಚವ ಅಷ್ಟ ಹಾಕಿವೆ ತಡಿ ಅದನ್ನ ತಿಂತಾಳ ನೋಡಲ್ಲಿ ವಾವ್ ನಸ್ರನ ಕೇಕ್ ಮಸ್ತ್ ಐತ್ ನೋಡಮ್ಮ ಚಂದ ಐತಲ್ರಿ ತಲೆಯಾಗ ಇಟ್ಕೊಳಂಗ ರೋಸ್ ತಗೊಂಡ್ ತಲೆಗೆ ಬರ್ರಿ ಬರ್ರಿ ಬಾ ಅಪ್ಪ ಬರ್ರಿ ಸೊಪ್ಪಿ ಮೇರೆ ಫೋನ್ ದೇ 100 ರೂಪಾಯಿ ठेर तो वहाँ ठेर ठेर पुप्पा अंद ठेर ಇವ್ರು ಕಟ್ ಮಾಡ್ತಾರ ತಮ್ಮನ ಕಟ್ ಮಾಡ್ತಾಳ ಈಗ ಇವ್ರು ನೋಡಿಲ್ಲ ಆಜು ಬಾಜು गट पकड़ गट पकड़ गट पकड़ वो तकर ಹಲೋ ನಿಂತ್ರ ಬಾಯ್ ತಕ್ಕಂದ ರಕ್ಕಂತ इरामा कहाँ गए केक रख बोल नीचे ಎಲ್ಲಿ ಬಿಟ್ನಂದ್ರ ಅಪ್ಪ 100 ಹೊಡ್ತಾಳೆ ಬಿಟ್ನಂದ್ರ ಅಲ್ಲೋಡ ए सन्ना ए रख बा टेर सन्ना एक ले आंदे सन्ना एक ले आंदे टेर बा ಹೌದ್ರಿ ರಕ್ ಬಾ 100 ಬರ್ರಿ ಜೈರ ಸುಮ್ಮನೆ ಈಗ ಎಲ್ಲರೂ ಬಂದ್ರೆ ಈಗ ಲೇಟ್ ಮಾಡಬೇಡ್ರಿ ಪಟ ಪಟ ಅಂತೇಳಿ ಕಟ್ ಮಾಡಿಬಿಡ್ರಿ ನಮ್ಮ ಫ್ಯಾಮಿಲಿ ಅತ್ಯಂತ ಪ್ರಿಯಕರವಾದ ಹುಡುಗಿಗೆ ಎಲ್ಲರಿಗೂ ಹ್ಯಾಪಿ ಬರ್ತ್ಡೇ ಇಲ್ವಾ ನೀವು ಫೋನ್ ಪಕಡೆ ನೀವು ಜಾಗಲ ಆಸೆ ಪಡ್ಕೊಬೇಡ ನೀನು ಹಾಕಿ ಒಂದ ಹೈತದಿಲ್ಲ ಅಂತಂದ ए सरक बता ये चाचा जूम करेगा ये सानिया ये आ गए की तुम्हारा वीडियो में करना वीडियो कराते कट मारे ಅಂತ ನಾವು हैप्पी बर्थडे टू यू हैप्पी बर्थडे टू यू हैप्पी बर्थडे टू यू पैसा वसूल उल्टा उल्टा ಹಿಡಿದಿ ಕೈ ಹಿಡೀರಿ ಪಕಡ್ ಜಾ ಅಲಿಶನ ಅಲ್ಲಿ हैप्पी बर्थडे लेमा हैप्पी बर्थडे लेमा हैप्पी बर्थडे कोई काल से तो दावत का बस काम देबो होय सुमन चाची कते ए ಇವತ್ತು ಬರ್ತಡೇ ಇದು ಪಿಂಕ್ ಪಿಂಕ್ ಆಗ್ಲಿಕ್ಕೆ ಏ ಸಾಕು ಸಾಕ ಸರಿ ಕಸಿ ಮೋಯ ಇನೆ ಫೋನ್ ಏನಂತ उसका निकनेम बड़े मी तमन्ना तू भी खिलाना क्या उनको वापस खिलाना मामू का हैप्पी बर्थडे पुप्पू ये पुप्पू करा ಆದ್ ಬಿಡೋ ಸುಮ್ಮನಿಗೆ ಕೇಕ್ ಮುರಂಗ ಆತು ಈಗ ಅದು ಯಾಕಂದ್ರೆ ಮತ್ತೆ ನಸರಿನ ಕೈಯಾಗ ತೊಗೊಂಡಪ್ಪ ಅಂತ ಹೇಳಿದ್ರೆ ಮುಗಿದು ಮಾಡತ್ತಿಲ್ಲ ಮನಿ ಮುಂದ್
ನೋಡ್ರಿ ಫ್ರೆಂಡ್ಸ್, ಈಗ ಕೇಕ್ ಕಟಿಂಗ್ ಅಂತ ಎಲ್ಲ ಮುಗೀತ್ರಿ. ಭಾಳ ಚಂದ ಆತ್ರಿ. ಆಮೇಲೆ ಈಗ ನೋಡ್ರಿ ಇಲ್ಲಿ ತಳಗ ಹೊಂಟಿವ್ರಿ ನಾವು ಅಮ್ಮಾರ ಕಡೆ. ಅಲ್ಲೊಂದಿಷ್ಟು ಈಗ ಅವ್ರಿಗೆ ಒಂದು ಸ್ವಲ್ಪ ಸ್ವೀಟ್ ಕೊಟ್ಟು ಬರ್ತೀವ್ರಿ. ಈಗ ಹೋಗೋಣ ಸಾನಿಯಾ? ಅಮ್ಮ ತಮ್ಮನ ಬರ್ತಡೇ ಐತ್ರಿ ಇವತ್ತು. ಏ ತಮ್ಮನ ದಾದಿ ಪಾಸ ಈಗ ಇಲ್ಲಿ ಬಂದ ನೋಡ್ರಿಪ್ಪ, ಉದುರ್ಸಿ ಹಾಗೆ ಈಗ ಬಂದ ನೋಡ್ರಿ. ಇಲ್ಲಿ ಮಾಡ್ರಿ ಆಕೆ ಮುಟ್ಟಿ ಪುಸ್ತಕ ಶಾಲೆಗೆ ಹೋಗ್ಲಿ ಅಂತ ಬಿ ಫಸ್ಟ್ ಒಂದು ಸಿದ್ದಪ್ಪನ ಆಶೀರ್ವಾದ ಐತ್ ನೋಡ್ವಾ. ಶಾಲೆಗೆ ಹೋಗ್ಲಿಕ್ಕೆ ಚಲೋ ಶಾಲೆಗೆ ಹೋಗ್ಲಿ. ಈಗ ನೋಡ್ರಿಪ್ಪ, ನಾವು ಮನೆಗೆ ಬರೋ ಮಟ ಅಂದ್ರೆ 10 ಗಂಟೆ ಆತ್ರಿ. ಈಗ ಊಟ ಮಾಡನ್ರಿ. ಏನು ಊಟ ಮಾಡಿಲ್ಲ ಏನಿಲ್ಲ. ಡ್ರೆಸ್ ಬಿಚ್ಚಿದೆ. ಮಮ್ಮಿ ನನ್ನ ಬರ್ತಡೇಕ್ಕೆ ಏನೇನು ಕೊಟ್ಟಾರ ಹೇಳು? ಒಂದು ಕೊಟ್ಟಾರ ನೋಡಿ. ಶಿಮ್ಮು ನೋಡ್ರಿ ಈಗ ಒಂದು ಗಿಫ್ಟ್ ಕೊಟ್ಟಳ್ರಿ. ಮಸ್ತ್ ಐತೆ ನೋಡೋದು. ಈಕಿ ನನ್ನ ತಂಗಿ ನೋಡಿ ಮಮ್ಮಿ. ಆತವ. ಆಮೇಲೆ ಅಮ್ಮಾರ್ಗು ಅಲ್ಲಿ ಫಿರ್ನಿ ತೊಗೊಂಡು ಹೋಗಿದ್ದೀರಿ ತಳಗ. ಆಮೇಲೆ ನಮ್ಮ ಅಪ್ಪ ಇಲ್ಲಿ ಇವನ್ನ ಮೂಸಂಬಿ ಹಣ್ಣು ಬಾರೆ ಹಣ್ಣು ಅದ ಡಬ್ಬಿ ಒಳಗೆ ಹಾಕಿ ಕೊಟ್ಟು ಕಳಿಸ್ಯಾರ. ಈಗ ಊಟ ಮಾಡನ್ರಿ. ಟೈಮ್ ನೋಡ್ರಿ ಫ್ರೆಂಡ್ಸ್, ಈಗ 6:30 ಆಗೈತಿ. ಈಗ ನಾ ಇದಿಲ್ಲಿ ನೀರು ಇಟ್ಕೊಂಡೇನಿ ರೀ. ಮಮ್ಮಿ ಪಪ್ಪ ತಮ್ಮ ನಾನು ಎಲ್ಲರೂ ಮಕ್ಕೊಂಡಾರ್ರಿ. ನಾನು ಅಂದ್ರೆ ಇವತ್ತು 10th ಅವ್ರದ್ದು ಸೆಂಡಪ್ ಇತ್ತು ರೀ. ಅದಕ್ಕೆ ನಮ್ಗೆ ಎಲ್ಲರಿಗೂ ರೆಡಿಯಾಗಿ ಬಂದಿದ್ರಿ. ಅಂದ್ರೆ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ರಿ. ಅದಕ್ಕೆ ತಲೆ ಹರ್ಕೊಂಡು ಹೋದ್ರಾತಂತ ಹೇಳಿ ಜಲ್ದಿನೇ ಇದ್ದೇನೆ ರೀ ನೀರು ಇಟ್ಕೊಂಡು. ಆ ನೀರು ಬಿಸಿ ಆಗೋ ತನಕ ಒಂದು ಸ್ವಲ್ಪ ತೋದ್ಕೊಂತೀನಿ ರೀ. ನಮ್ಮ ಬೆಕ್ಕಿ ಕರಿತಂತ ತಡೀರಿ. ಅಲ್ಲಿ ಬರತೈತೆ ನೋಡಿರಿ ನಮ್ಮ ಬೆಕ್ಕ. ವಾವ್ ಸಾನಿಯಾ, ಮಸ್ತ್ ಕಾಣಾಗತ್ತಿ ಬಿಡು. ಚಂದಾಗೈತೆ ನೋಡು. ಹಂಗೆ ಏನು ಸಣ್ಣಪ್ಪ ರೆಡಿ ಮಾಡಿದ್ಲನ? ತಲೆ ಬಾಚಿ ಪೌಡ್ರ್ ಹಚ್ಚಿ ಚಂದಾಗೈತೆ ನೋಡು. ಇಲ್ಲ ತಲೆ ಹಿಂಗೆ ತಿರುಗ. ಮಸ್ತ್ ಆಗೈತೆ ನೋಡು. ಇವತ್ತೇನು ಎಲ್ಲರಿಗೂ ಕಲರ್ ಡ್ರೆಸ್ ಹಾಕೊಂಬ ಅಂತ ಹೇಳ್ಯಾರನ ಇವತ್ತು. ಅದಕ್ಕೆ ಆಗ್ಬಿಡ್ರು ಅಲ್ಲಿ ಸೀರೆ ಉಟ್ಕೊಂಡು ಹೋದ್ರೆ ಅಲ್ಲಿ ಇವ್ರು ಅದಾರಲ್ಲ. ಹೋದ್ರ ಮತ್ತು ನೀ ಇಲ್ಲಿಂದ ಹೋಗ್ಬೇಕು. ಓಕೆ, ಬಸ್ಸಿಗೆ ಹೋಗ್ಯನ? ಇವತ್ತು ಯಾವುದು ಎಕ್ಸಾಮ್? ಸಮಾಜ ಅದಾವ. ಆತವ ಹೋಗಿ. ಹಾಂ, ಬಸ್ ಅದ, ಬಸ್ಸಿಗೆ ಹೋಗ್ಬಿಡ್ರಿ. ಮಮ್ಮಿ ನಿನ್ನೆ ಅಂಕರ್ ಬರ್ತಡೇ ಜೋರಾತ. ಎಲ್ಲಾರು ಕೂಡಿ ಮಾಡಿದ್ರು ಬರ್ತಡೇ. ಹೌದಲ್ಲ, ಖುಷಿ ಆಗ್ತದಿಲ್ಲ ನಿನಗೆ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಟೀ ಕಾಫಿ ಆಯ್ತು ಅಂತ ಅನ್ಕೊತೀನಿ ನೋಡ್ರಿ. ನಾನು ನಮ್ದು ಆತಿಪ್ಪ. ಸೊ ನೋಡ್ರಿ, ನಿನ್ನ ನಂತರ ನಮ್ಮ ತಮ್ಮನಾಗ ಎಲ್ಲರೂ ಭಾಳ ಮಂದಿ ವಿಶ್ ಮಾಡಿದ್ರೆ. ಆಕಿದು ಶಾರ್ಟ್ ವಿಡಿಯೋ ಅದನ್ನು ಇದು ಏನು ಕಮ್ಯುನಿಟಿ ಪೋಸ್ಟ್ ಒಳಗೆ ಹಾಕಿದ ಫೋಟೋ ಹಾಕೋದ್ರೊಳಗಂದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಪ್ಪ ಮತ್ತೊಮ್ಮೆ. ಮತ್ತು ರಾತ್ರಿ ಅಂತೂ ಫುಲ್ ಮಸ್ತ್ ಬರ್ತಡೇ ಮಾಡಿದ್ರಿ. ಅವ್ರ ಅಕ್ಕರು ಎಲ್ಲರೂ ಕೂಡ್ಕೊಂತ ನಮ್ಮ ಜೈರಾ, ನಸ್ರೀನ್, ಸೊಫಿಯಾ, ಆಮೇಲೆ ನಜ್ಮಾ ಎಲ್ಲರೂ ಕೂಡ ಅವ್ರು 4 ಮಂದಿ ಅಕ್ಕ ತಂಗಿಯರು ಎಲ್ಲರೂ ಕೂಡ್ಕೊಂಡು ಅವ್ರ ತಂಗಿದು ಬರ್ತಡೇನ ಭಾಳ ಚಂದ ಮಾಡಿದ್ರಿ. ನಮಗೂ ಖುಷಿ ಆಯ್ತು, ನಮ್ಮ ತಮ್ಮನಾಗಂತೂ ಭಾಳ ಖುಷಿ ಆಯ್ತು ರೀ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ಯಾಕಂದ್ರೆ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ ರೀ, ಹೋಗಿಬಿಡು ಮನೆಯಾಗ ಸ್ವೀಟ್ ಮಾಡಿ ಮತ್ತು ಮುತ್ತಿಗೆ ರುದ್ರೈತರಿಗೆ ಎಲ್ಲರಿಗೂ ಸ್ವೀಟು ಮತ್ತು ಹಣ್ಣು ಅದನ್ನೆಲ್ಲ ಕೊಟ್ಟು ಅದ್ರ ಮೇಲೆ ಬಿಟ್ಬಿಡೋಣ. ಮತ್ತು ರಂಜಾನ್ ತಿಂಗಳದಾಗ ಬಂದೈತೆ ಅದೆಲ್ಲ ಏನು ಬೇಡ ಅಂತಂದು ಹೇಳಿ, ಇಲ್ಲರಿ ಸಚ್ಚಿ ನೀವು ಮಾಡೋಂಗೆ ಮಾಡಿರಿ, ನಾವು ನಮ್ಮ ತಂಗಿರಿ ಬಾಕಿ ಸಣ್ಣಕ್ಕೆ ಅಂತಂದು ಹೇಳಿ ನಾವು ಮಾಡ್ತೀವಿ ಕೇಕ್ ತರಿಸಿ ಅಂಥೇಳಿ ನಿನ್ನೆ ಅವ್ರು ಮಾಡಿದ್ರಿ. ಅವರು ಖುಷಿಪಟ್ರು, ನಾವು ಖುಷಿಪಟ್ಟರು. ನಮ್ಮ ತಮ್ಮನ ಅಂತ ಸಿಕ್ಕಾಪಟ್ಟೆ ಖುಷಿಪಟ್ಲ ಕೇಕ್ ಕಟ್ ಮಾಡಿದ್ಮೇಲೆ. ಇನ್ನೊಂದು ವಿಷಯ ಏನಪ್ಪ ಅಂತಂದು ಹೇಳಿದ್ರೆ, ನಿನ್ನೆ ನಮಗೆ ವಾಟ್ಸಪ್ ಒಳಗೆ ಫೋಟೋ ಹಾಕಿ ನಮಗೆ ಫೋನ್ ಹಚ್ಚಿದ್ರು. ನಿನ್ನೆ ಇವತ್ತು ಬೆಳಿಗ್ಗೆ ರೀ ಅವ್ರ ಮನೆಯವ್ರದ್ದು ಏನೋ ನಿನ್ನೆನ ಹುಟ್ಟುಹಬ್ಬ ಐತಂತ. ನಮ್ಮ ತಮ್ಮನಂತ ನಿನ್ನೆ ಐತ್ರಿ, ಅವ್ರದ್ದು ನಿನ್ನೆ ಐತ್ರಿ. ಸೊ ಹಾಗಾಗಿ ವಿಶ್ ಮಾಡಿರಪ್ಪ ನಮ್ಮ ಮನೆಯವ್ರಿಗೆ ಅಂಥೇಳಿ. ಆಯ್ತು ರೀ ಅಕ್ಕ, ವಿಶ್ ಮಾಡ್ತೀನಿ ರೀ ನಾನು. ಅವ್ರ ಹೆಸರು ಏನಪ್ಪ ಅಂತ ಹೇಳಿದ್ರೆ ವಿಠಲ್ ಅಂಥೇಳಿ. ವಿಠಲ್ ಸರ್, ನಿಮ್ಗೆ ಆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಿರಪ್ಪ ನಮ್ಮ ಫ್ಯಾಮ್ಲಿ ಕಡೆಯಿಂದ. ನೀವು ಸದಾ ಕಾಲ ನಗನಗತ ಖುಷಿಲಿಂತ್ರ ಇರ್ರಿ ಅಂಥೇಳಿ ನಾವು ಆ ದೇವ್ರ ಕಡೆ ಬೇಡ್ಕೊತೀವಿ ರೀ ಸರ್. ಸೊ ಈ
ಇವತ್ತಿನ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.